ನೀವು ಬರಾಕತ್ತಿದ್ರಿ ಅಂದ್ರೆ ಮಠಕ್ಕೆ ಬರಾಕತ್ತಿದ್ರೆ ಒಬ್ಬರ ಬರಂಗಿಲ್ಲ, ಮಕ್ಕಳನ್ನ ಕರ್ಕೊಂಡು ಬರ್ತೀರಿ. ಆ ಮಕ್ಕಳು ಒಲ್ಲೆ ಅಂತಿರ್ತಾವು ನಮಸ್ಕಾರ ಮಾಡಕ್ಕೆ. ಅವ್ರದ್ದು ಒಂಥರ ಅವರು ಇದಕ್ಕೆ ಮಾಡ್ತಿರ್ತಾರೆ, ಚಂಡ್ ಹಿಡಿದು ಬಗ್ಗಿಸಿ ನಮಸ್ಕಾರ ಮಾಡೋದು. ನಾನು ಎಷ್ಟೋ ಬೇಡ್ರ ಮಕ್ಕಳದ್ರ ದೇವ್ರು, ಅವ್ರಿಗೆ ಯಾಕೆ ಅಷ್ಟು ಕಷ್ಟ ಕೊಡ್ತೀರಿ ಅಂತ. ಆದರೆ ಸಂಸ್ಕೃತಿ, ಅದು ನಮ್ಮ ಸಂಸ್ಕೃತಿ, ಮಕ್ಕಳಿಗೆ ಕಲಿಸ್ಬೇಕು, ಅದನ್ನು ಹೇಳಬೇಕು. ಏಯ್ ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಅದನ್ನು ಬಿಡುವುದು. ಮಾವ ಬಂದ ನೋಡು, ಅದು ಮಾವ, ಅದು ಮತ್ತೆ ಬೇರೆದು ಹೇಳ್ತಿರ್ತದೆ ಅದು. ಯಾಕಂದ್ರೆ ಆ ಥರ ಮಾತಾಡ್ತಿರ್ತೀರಿ ಮನ್ಯಾಗ. ಅವ ಏನೇನು ತಂದಾನ, ಹಂಗೆ ಬಂದಾನ, ಅದು ಹೇಳ್ತತ್ತೆ ಅದು. ಹೌದಿಲ್ಲ? ನಾವು ಅಂಥ ಸಂಸ್ಕಾರ ಕೊಡೋದು. ನಾವು ಮಕ್ಕಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕೊಡ್ತಕ್ಕಂಥದ್ದು. ಇಲ್ಲಿ ಕಂಠಿ ರುದ್ರಪ್ಪನವರು ಬರೋ ಕಾಲಕ್ಕೆ ಅವ್ರ ಮಗನನ್ನು ಕರ್ಕೊಂಡು ಬರ್ತಿರ್ತಾರೆ. ಪ್ರತಿದಿನನೂ ಕೂಡ ಮಗನನ್ನು ಮಠಕ್ಕೆ ಕರ್ಕೊಂಡ್ಬರೋದು, ಸ್ವಾಮಿಗಳಿಗೆ ನಮಸ್ಕಾರ ಮಾಡಿಸೋದು, ಮುಂದೆ ಗದ್ದುಗೆಯಲ್ಲಿ ನಮಸ್ಕಾರ ಮಾಡಿಸೋದು, ಮುಂದೆ ಒಂದಿಷ್ಟು ಪೂಜ್ಯರ ಜೊತೆಗೆ ಮಾತನಾಡೋ ಕಾಲಕ್ಕೆ ಅದು ಅಲ್ಲೇ ಆಟ ಆಡೋದು, ಮತ್ತು ಸೇವಕರ ಜೊತೆಗೆ ಹೋಗೋದು. ಸಣ್ಣ ಮಗು ಬಹಳ ಮುದ್ದಾಗಿರ್ತಕ್ಕಂಥದ್ದು. ಶಿವಲಿಂಗ 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 ಅಂತ ಕರೀತಿದ್ರು ಅವನಿಗೆ. ಒಂದು ಸಾರಿ ಏನಾಗಿತ್ತು, ಇದೇ ರೀತಿಯಾಗಿರ್ತಕ್ಕಂಥ ದಿನದ ರೂಢಿಯ ಪ್ರಕಾರ ಬೆಳಿಗ್ಗೆ ಕರ್ಕೊಂಡು ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ಪೂಜ್ಯರು ಅಲ್ಲೇ ಹೊರಗಡೆ ಇರ್ತಾರೆ, ಒಂದು ಕಟ್ಟಿ ಮೇಲೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಮಾತಾಡೋ ಕಾಲಕ್ಕೆ ಕೈಯಿಂದ ತಪ್ಪಿಸ್ಕೊಂಡು ಶಿವಲಿಂಗ ಒಳಗಡೆ ಹೋಗ್ತಾರೆ. ಕಂಠಿ ರುದ್ರಪ್ಪನವ್ರ ಮಗ ಶಿವಲಿಂಗ ಒಳಗಡೆ ಹೋಗ್ತಾನೆ. ದಿವಸ ಯಾರೋ ಸೇವಕರು ಕರ್ಕೊಂಡು ಹೋಗಿರ್ಬೇಕು ಅಂತ ತಿಳ್ಕೊಂಡು ರುದ್ರಪ್ಪನವರು ಅಜ್ಜಾರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ 10 ನಿಮಿಷ 20 ನಿಮಿಷ ಅಲ್ಲೇ ನಿಲ್ತಾರೆ, ಮಾತಾಡ್ತಿರ್ತಾರೆ. ಯಾರೇ ಕರ್ಕೊಂಡು ಹೋಗಿದ್ರು ಕೂಡ ಮತ್ತೆ ವಾಪಸ್ಸು ಆ ಕ್ಷಣಕ್ಕೆ ಕರ್ಕೊಂಡು ಬರ್ತಕ್ಕಂಥ ಸನ್ನಿವೇಶ. ಬಹಳ ಹೊತ್ತಾದ್ರೂ ಕೂಡ ಶಿವಲಿಂಗ ವಾಪಸ್ ಬರಲೇ ಇಲ್ಲ, ಮಗ ವಾಪಸ್ ಬರಲೇ ಇಲ್ಲ. ಪೂಜ್ಯರು ಅವ್ರು ಮಾತಾಡ್ತಾ ಹಾಗೆ ಒಳಗೆ ಬರ್ತಾರೆ, ಮಠದ ಒಳಗೆ ಬರ್ತಾರೆ. ಪೂಜ್ಯರು ಕೂರ್ತಕ್ಕಂಥ ಒಂದು ಸಿಂಹಾಸನ ಇರ್ತದೆ, ಗದ್ದುಗೆ ಏನು ನಾವು ಕೂಡ್ತಕ್ಕಂಥ ಒಂದು ಸಿಂಹಾಸನ ಇರ್ತದೆ, ಗದ್ದುಗೆ ಏನು ಗಾದಿ ಹಾಸ್ಕೊಂಡು ಪೂಜ್ಯರು ಕೂಡ್ತಕ್ಕಂಥದ್ದು, ಬಂದಿರ್ತಕ್ಕಂಥ ಭಕ್ತರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಜಾಗ ಇರ್ತದೆ. ಇವ್ರು ಯಾವಾಗ ಒಳಗೆ ಬರ್ತಾರ, ಶಿವಲಿಂಗ ತಪ್ಪಿಸ್ಕೊಂಡು ಹೋದವ ಏನ್ ಮಾಡ್ತಾನಂದ್ರೆ, ಅಜ್ಜಾರು ಏನು ಕುಂತಿರ್ತಾರಲ್ಲ, ವಿಜಯ ಮಹಾಂತ ಶಿವಯೋಗಿಗಳು ಕೂತಿರ್ತಕ್ಕಂಥ ಕಾಟದ ಮೇಲೆ ಗಾದಿ ಮೇಲೆ ಹೋಗಿ ಕುಂತು ಅಜ್ಜಾರು ಹೆಂಗ್ ಕುಂತಿರ್ತಾರಲ್ಲ ಹಂಗ ಕೂತ್ಕೊಂಡಿರ್ತಾನೆ. ಅವ ಸಣ್ಣವ, 4-5 ವರ್ಷದ ಹುಡುಗ. 4-5 ವರ್ಷದ ಹುಡುಗ ಅಜ್ಜಾರು ಹೆಂಗ್ ಕುಂತಿರ್ತಾರೆ ಹಂಗ ಕೂತ್ಕೊಂಡು ಆ ಗದ್ದಿಗೆ ಮೇಲೆ ಆಟ ಆಡೋದು, ಆ ಏನು ಗಾದಿ ಮೇಲೆ ಕೂತ್ಕೊಂಡು ಅಲ್ಲಿ ಕಲ್ಸಕ್ರೇನೋ ಏನೋ ಇರ್ತತ್ತಲ್ಲ ಅದನ್ನೆಲ್ಲ ಮುಟ್ಕೋತ ಆಟ ಆಡ್ಕೊ. ಮಕ್ಕಳಿಗೆ ಏನು ಗೊತ್ತಿರ್ತದೆ ಅದೇನು, ಇದು ಜಾಗ ಏನು, ಅದು ಯಾವುದು? ಅವರು ದೇವರ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು ಮಕ್ಕಳು. ಈ ಹೋಗಿ ಕೂತ್ಕೊಂತಾನೆ. ಅವ್ರು ಮಾತಾಡ್ತಾ ಯಾವಾಗ ಪೂಜ್ಯರು ಮತ್ತು ಕಂಠಿ ರುದ್ರಪ್ಪನವ್ರು ಒಳಗೆ ಬರ್ತಾರೆ, ಕಂಠಿ ರುದ್ರಪ್ಪನವ್ರು ಅದನ್ನ ನೋಡಿ ಸಿಟ್ಟು ಬಂದ್ಬಿಡ್ತತೆ ಅವ್ರಿಗೆ. ಎಷ್ಟು ಸಿಟ್ಟು ಬರ್ತತೆ ಅಂದ್ರೆ ಬೆಂಕಿ ಆದಂಗೆ ಆಗ್ಬಿಡ್ತಾರೆ, ಅಷ್ಟು ಸಿಟ್ಟು ಬರ್ತದೆ. ಯಾಕಂದ್ರೆ ಪೂಜ್ಯ ಮಹಾಸ್ವಾಮಿಗಳವ್ರು ಕೂಡ್ತಕ್ಕಂಥ ಜಾಗದೊಳಗೆ ಹೋಗಿ ಈ ಮಗು ಕುಂತೈತಲ್ಲ ಅಂತ ಅಷ್ಟು ಸಿಟ್ಟು ಬರ್ತದೆ. ಪೂಜ್ಯರನ್ನು ಅಷ್ಟು ಅಪಾರವಾಗಿರ್ತಕ್ಕಂಥ ಗೌರವದಿಂದ ಅಲ್ಲಿ ಯಾರೂ ಕೂರಬಾರ್ದು, ಯಾರೂ ಕೂತ್ಕೊಳ್ಬಾರ್ದು ಅಂತಕ್ಕಂಥ ಗೌರವ ಅದು. ಯಾವಾಗ ಆ ಸನ್ನಿವೇಶವನ್ನು ನೋಡ್ತಾರ, ಅಜ್ಜಾರ ಜೋಡಿ ಮಾತಾಡೋದನ್ನು ಬಿಟ್ಟು ಓಡಿ ಹೋಗಿ ಅವನನ್ನು ಹೊಡೆದು ಕೆಳಗೆ ಇಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅಜ್ಜಾರ ಅಂತಾರೆ, ಹೊಡಿಬೇಡ್ರಿ ಅವನು. 4-5 ವರ್ಷದಲ್ಲಿರ್ತಕ್ಕಂಥ ಶಿವಲಿಂಗ ಅಂತಕ್ಕಂಥ ಹುಡುಗನ ಹೊಡಿಬೇಡ್ರಿ, ಹೊಡ್ಯಾಕೆ ಹೋಗ್ಬೇಡ್ರಿ, ರುದ್ರಪ್ಪನವ್ರ ತಿಳ್ಕೊಳ್ರಿ, ನೀವು ಇವತ್ತವ ಈ ಗದ್ದಿಗೆ ಮೇಲೆ ಏರ್ಯಾಣ ಅಂತ ಹೇಳಿ ನೀವು ಹೊಡ್ಯಾಕೆ ಹೋಗ್ಕಿರಿ, ಮುಂದೊಂದು ದಿನದೊಳಗೆ ಇಡೀ ನಾಡ ಆಳ್ತಕ್ಕಂಥ ಗದ್ದಿಗೆ ಮೇಲೆ ಕುಂದಿರ್ತಾನ್ರಪ್ಪ, ಅದರ ಪ್ರತೀಕ ಇವತ್ತು ತೋರಿಸಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಜ್ಜನ ಮಾತು ಸುಮ್ಮನೆ ಆಗಲಿಲ್ಲ, ಸುಳ್ಳಾಗಲಿಲ್ಲ. ಮುಂದೆ ಬಹಳ ದೊಡ್ಡ ಎತ್ತರ ಸ್ಥಾನದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಬೆಳೀತಕ್ಕಂಥದ್ದು. ಅವನು ಬೆಳೆದು ಅಭ್ಯಾಸವನ್ನು ಮಾಡಿ ಉತ್ತಮವಾಗಿರ್ತಕ್ಕಂಥ ಪದವಿಯನ್ನು ತಗೊಂಡು ಆಗಿನ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗ್ತಾರೆ ಶಿವಲಿಂಗಪ್ಪನವರು. SR ಕಂಠಿ ಅಂತಕ್ಕಂಥ ಹೆಸರನ್ನು ತಾವೆಲ್ಲರೂ ಕೂಡ ಕೇಳಿರ್ಬೋದು. ಇಲ್ಕಲ್ಲವರು ಬರೇ ಶಿಕ್ಷಣ ಸಚಿವರಲ್ಲ, ಪೂಜ್ಯರ ಆಶೀರ್ವಾದ ಇಡೀ ನಾಡನ್ನು ಆಳ್ತಕ್ಕಂಥ ಗದ್ದಿಗೆಯನ್ನು ಆಳ್ತಾನೆ ಅಂತ ಕೂರ್ತಾನೆ ಅವನು ಅಂತ ಹೇಳಿದ್ರಲ್ಲ. ಹಾಗೇನೆ ಮುಂದೆ ಸ್ವಲ್ಪ ವರ್ಷಗಳ ಕಾಲ ಅವರು ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು SR ಕಂಠಿಯವರು. ಶಿವಲಿಂಗಪ್ಪ ರುದ್ರಪ್ಪ ಕಂಠಿಯವರು ಆ ರಾಜ್ಯವನ್ನು ಆಳ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಪೂಜ್ಯರಿಗೆ ಮುಂದೆ ಆಗ್ತಕ್ಕಂಥ ದಿನಗಳು ಕೂಡ ಅವರಿಗೆ ಗೊತ್ತಾಗ್ತಕ್ಕಂಥದ್ದು. ಸದಾವಕಾಲ ಅವರ ಜ್ಞಾನ ದೃಷ್ಟಿಯಿಂದ ಅವನ್ನೆಲ್ಲವನ್ನೂ ಕೂಡ ನೋಡ್ತಕ್ಕಂಥ ಪೂಜ್ಯ ಮಹಾಸ್ವಾಮಿಗಳವರು. ಹೀಗೆಲ್ಲ ಬಂದಿರತಕ್ಕಂಥ ಭಕ್ತರಿಗೆ ಉಪದೇಶವನ್ನ ಮಾಡ್ತಕ್ಕಂಥ ಮಹಾಸ್ವಾಮಿಗಳವರು. ಒಂದು ಸಾರಿ ಅಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥ ಕರಡಿ ಅಂತಕ್ಕಂಥ ಊರಿದೆ, ಇಲ್ಕಲ್ ಹತ್ರ ಕರಡಿ ಅಂತಕ್ಕಂಥ ಊರು.
ಅಲ್ಲಿ ಬಹಳ ಚಂದದ ಊರುಗಳ ಹೆಸರುಗಳು. ಅಲ್ಲಿ ತುಂಬ ಅಂತ ಇದೆ, ಕರಡಿ ಅಂತಿದೆ, ಇಲ್ಕಲ್ಲು ಅಂತಿದೆ. ಅಲ್ಲಿ ಮೊದಲನೇ, ಈಗಲ್ಲ, ಮೊದಲ ಇವೇನು ಟೆಂಪೋ ಬರ್ತಿದ್ದು, ಟಿಪ್ಪೋ ಅವ್ರು ಒದರ್ತಿದ್ರು, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಅಂದ್ರೆ ಇಲ್ಕಲ್ದಿಂದ ಹೋಗಿ ತುಂಬಕ್ಕೆ ಹೋಗಿ ಕರಡಿಗೆ ಹೋಗಿ ಬರ್ತತಿ ಅಂತ ಅವ್ರು ಹೇಳೋರು. ಆದ್ರೆ ಅವರು ಬಹಳ ಶಾಣೆ ಇರ್ತಾರೆ. ಕೆಲವೊಂದ್ಸರಿ ಒದರೋರು ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ ಅಂತ. ಬಹಳ ಅಲ್ಲಿ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಕರಡಿ ಅಂತಕ್ಕಂಥದ್ದು. ಅಲ್ಲಿ ಬಸಲಿಂಗ ಸಂಗಯ್ಯ ಅಂತಕ್ಕಂಥ ಒಬ್ಬ ಪೂಜ್ಯರಿಗೆ ಬಹಳ ಬೇಕಾಗಿರ್ತಕ್ಕಂಥ ಮನುಷ್ಯ, ಬಹಳ ಬೇಕಾಗಿರ್ತಕ್ಕಂಥ ಮನುಷ್ಯ, ಬಹಳ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಆ ಸಂಗಯ್ಯನ ಮಗನಿಗೆ ಒಂದಿಷ್ಟು ಕಾಮಾಲೆ ರೋಗ ಬಂದಿರ್ತದೆ. ಕಾಮಾಲೆ ರೋಗ ಏನೋ ತೋರಿಸ್ತಾರೆ, ಕಡಿಮೆ ಆಗತ್ತೆ ಅಂತ ಅನ್ಕೋತಾರೆ. ಆ ಕಡೆ ಈ ಕಡೆ ಎಲ್ಲವನ್ನೂ ಕೂಡ ತೋರಿಸ್ತಾರೆ, ಕಡಿಮೆ ಆಗೋದಿಲ್ಲ. ಅದು ಬರ್ಬರ್ತಾ ಜಾಸ್ತಿ ಆಗ್ತದೆ, ಜಾಸ್ತಿ ಆಗ್ತದೆ. ಎಷ್ಟು ಜಾಸ್ತಿ ಆಗ್ತದೆ ಅಂದರೆ ಮೈಯೆಲ್ಲವೂ ಕೂಡ ಹಳದಿಯ ಕಾಣ್ತಕ್ಕಂಥದ್ದು, ಮೈಯೆಲ್ಲ ಹಳದಿ ಕಾಣ್ತಕ್ಕಂಥದ್ದು. ಬಡವನಾಗಿದ್ರು ಕೂಡ ಮಗನನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಕಾರಣದಿಂದ ಎಲ್ಲಿ ಕಾಮನಿಗೆ ಔಷಧಿಗಳನ್ನ ಕೊಡ್ತಾರೆ ಅಂತಾರೆ ಅಲ್ಲಿ ಕರ್ಕೊಂಡು ಹೋಗೋದು ಮಗನ್ನ. ಕಷ್ಟದಲ್ಲಿನೇ ಮಗನನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹಂಬಲ ಅವನಿಗೆ ಇರೋ ಮಗ, ಬಹಳ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ಮಗ ಕಾಮಾಲೆಯ ರೋಗಕ್ಕೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಡಾಕ್ಟರ್ಗಳಿಗೆ ತೋರಿಸ್ತಾನೆ, ಕಡಿಮೆ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇನ್ನೇನು ಅವನ ಕೊನೆಯ ಸಂದರ್ಭ ಬರ್ತದೆ, ಸಾಯ್ತಾನೆ ಅಂತಕ್ಕಂಥ ಮನಸ್ಸು ಅವನಿಗೆ ಸಂಗಯ್ಯನಿಗೆ ಬರ್ತದೆ. ಮಗ ಎಲ್ಲಿ ನನ್ನನ್ನು ಕೈ ಬಿಟ್ಟು ಹೋಗ್ತಾನೋ ಅಂತೇಳಿ ಅವನನ್ನು ನೋಡಕ್ಕಾಗಂಗಿಲ್ಲ. ಅವನ ನೋವು ಅವನಿಗೆ ನೋಡಕ್ಕಾಗಂಗಿಲ್ಲ, ಸಂಗಯ್ಯನಿಗೆ ನೋಡಕ್ಕಾಗಂಗಿಲ್ಲ. ಯಾವಾಗ ಆ ಪರಿಸ್ಥಿತಿಗೆ ಬಂದಾಗ ಅವನಿಗೆ ನೆನಪಾಗೋದು ಯಾರು ಅಂದ್ರೆ, ತಕ್ಷಣದಲ್ಲೇ ನೆನಪಾಗೋದು ಯಾರು ಅಂದ್ರೆ ವಿಜಯ ಮಹಾಂತ ಶಿವಯೋಗಿಗಳವರು ನೆನಪಾಗ್ತಾರೆ. ಓಡೋಡಿ ಬರ್ತಾನೆ, ಮಗನನ್ನ ಎತ್ಕೊಂಡು ಅಂಗೈಯೊಳಗೆ ಹಿಡ್ಕೊಂಡು ಮಗನನ್ನ ಎತ್ಕೊಂಡು ಓಡೋಡಿ ಬಂದು ಆ ಪೂಜ್ಯರ ಪಾದದ ಮೇಲೆ ಬಿದ್ದು ಬೋರಾಡಿ ಅಳ್ತಾನೆ. ಯಪ್ಪ, ಇರೋ ಮಗ ಒಬ್ಬನೇ ಮಗ, ಇವನಿಗೆ ಕಾಮಾಲೆ ರೋಗ ಬಂದಿದೆ. ನನಗೆ ಶಕ್ತಿ ಮೀರಿ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯದ ರೀತಿಯಲ್ಲಿ ನಾನು ಈ ಮಗನನ್ನು ತೋರಿಸಿದ್ದೇನೆ. ಆದರೆ ಇವತ್ತಿಗೂ ಕೂಡ ಆ ರೋಗ ಕಡಿಮೆ ಆಗ್ತಿಲ್ಲ, ದಿನಕ್ಕೆ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನನಗೆಲ್ಲಿ ಮಗ ಕೈಬಿಟ್ಟು ಹೋಗ್ತಾನೋ ಸಾಯ್ತಾನೋ ಅಂತಕ್ಕಂಥ ಭಯ ಆಗ್ತಾ ಇದೆಯಪ್ಪ. ನಮಗೆಲ್ಲ ಕಷ್ಟ ಬಂದಾಗ ನಮ್ಮನ್ನು ಕಾಪಾಡಬೇಕಾಗಿರ್ತಕ್ಕಂಥವ್ರು, ಮಹಾತ್ಮನಾಗಿರ್ತಕ್ಕಂಥವ್ರು ನೀನು. ನನಗೆ ಕೊನೆಯ ಅಸ್ತ್ರ ಅಂತಂದ್ರೆ ನಾವು ಹೇಳ್ತಿರ್ತೀವಿ, ಕೊನೆಯ ಅಸ್ತ್ರ ಯಾವುದು ಅಂದ್ರೆ ಅದು ಇದೆ. ಗುರುವಿನ ಪಾದದ ಮೇಲೆ ಬಿದ್ದರೆ ನಮ್ಮ ಎಲ್ಲ ಪಾಪಗಳು ನಾಶ ಆಗ್ತವೆ ಅಂತಕ್ಕಂಥ ಸಂದರ್ಭ ನಮಗೆ ನೆನಪು ಮಾಡಿಕೊಂಡು ನಾನು ನನ್ನ ಮಗನನ್ನು ಕರ್ಕೊಂಡು ನಿನ್ನ ಪಾದದ ಅಡಿಯಲ್ಲಿ ಹಾಕ್ತೀನಪ್ಪ, ಅವನನ್ನು ಬದುಕಿದ್ರೆ ಬದುಕಿಸು, ನೀನು ಮುಕ್ತಾಯರ ಮಾಡು ಅಂತಕ್ಕಂಥ. ಅವನ ಕಷ್ಟ ನಾನು ನೋಡೋಕ್ಕಾಗ್ತಾ ಇಲ್ಲ. ನನಗೆ ಅವನ ರೋಗ ಕಷ್ಟ ಆಗತ್ತೆ ಅಂತಲ್ಲ, ಅವನು ಕಾಪಾಡ್ತಕ್ಕಂಥದ್ದು ನನಗೇನು ಕಷ್ಟ ಅಂತಲ್ಲ. ನನಗಿರೋದು ಒಬ್ಬ ಮಗ, ನಾನು ಕಾಪಾಡ್ಕೊಳ್ಳೋಕ್ಕೇನು ಕಷ್ಟ ಅಲ್ಲ. ಆದರೆ ಆ ಕೂಸು ನನ್ನ ಮಗ ಎಷ್ಟು ಕಷ್ಟಪಡ್ತಾ ಇದೆ, ಆ ಕಷ್ಟ ನನಗೆ ನೋಡೋಕ್ಕಾಗ್ತಾ ಇಲ್ಲಪ್ಪ. ಅದಕ್ಕೆ ನೀನು ಅವನಿಗೆ ಏನು ಆಶೀರ್ವಾದ ಮಾಡ್ತೀವಿ ಮಾಡು. ಒಂದು ಪ್ರಾಣವನ್ನಾದರೂ ತೆಗಿ, ಅಥವಾ ಅವನಿಗೆ ಬದುಕಿಸು ಅಂತಕ್ಕಂಥ ಕೆಲವೊಂದು ಭಕ್ತರು ಇರ್ತಾರೆ, ಹಠವಾದಿ ಭಕ್ತರು ಇರ್ತಾರೆ. ನೀವು ಯಾಕೆ ಹಂಗೆ ಮಾಡೋದಕ್ಕಂಗಿಲ್ಲ, ಮಾಡ್ರಿ ಹಂಗಾದ್ರೆ ಅಂತ ಹೇಳೋರು ಇರ್ತಾರೆ. ಅಷ್ಟು ಆತ್ಮೀಯವಾಗಿರ್ತಕ್ಕಂಥವನು ಇಲ್ಕಲ್ ವಿಜಯ ಮಹಾಂತ ಶಿವಯೋಗಿಗಳವರೆಗೆ ಸಂಗಯ್ಯ, ಕರಡಿ ಸಂಗಯ್ಯ ಬರ್ತಾನೆ. ಮಗನನ್ನು ಅವ್ರ ಪಾದದ ಮೇಲೆ ಹಾಕಿ ಬೇಡ್ಕೊಳ್ತಾನೆ, ಇವನನ್ನು ಬದುಕಿಸ್ಬೇಕು, ತಾವು ಇರೋ ಒಬ್ಬ ಮಗನ ಬದುಕಿಸ್ಬೇಕು ಅಂತ ಹೇಳಿದ್ರೆ ಪೂಜ್ಯರು ಅವನನ್ನು ಸಂಪೂರ್ಣವಾಗಿ ದೇಹವನ್ನು ನೋಡ್ತಾರೆ. ನೋಡಿ ಭಸ್ಮ ತೆಗೆದುಕೊಂಡು ಇಡೀ ದೇಹಕ್ಕೆ ಭಸ್ಮವನ್ನು ಹಚ್ಚುತ್ತಾರೆ. ಸುಮ್ಮನೆ ಅಲ್ಲ, ಜಪ ಮಾಡಿ ಅವನಿಗೆ ಭಸ್ಮ ಹಚ್ಚುತ್ತಾರೆ. ನಾನು ಮೊನ್ನೆ ಹೇಳಿದೆ, ಅವರ ಹಸ್ತಮಸ್ತಕಕ್ಕೆ ಎಷ್ಟು ಶಕ್ತಿ ಇರ್ತದೆ ಅಂತ, ಹಸ್ತಕ್ಕೆ ಎಷ್ಟು ಶಕ್ತಿ ಇರ್ತದೆ ಅಂತ. ಅವರು ಜಪ ಮಾಡಿರ್ತಕ್ಕಂಥ ಕೈಯಿಂದ ಒಂದಿಷ್ಟು ಮಂತ್ರಗಳನ್ನು ಹೇಳಿ ಆ ದೇಹವನ್ನು ಎಲ್ಲವಕ್ಕೂ ಕೂಡ ಭಸ್ಮ ಹಚ್ತಾರೆ. ಎಲ್ಲಾ ಕಡೆನೂ ಕೂಡ ಭಸ್ಮ ಹಚ್ಚಿ ಹೇಳ್ತಾರೆ, ಏ ಸಂಗಯ್ಯ, ಯಾಕೆ ಅಳ್ತೀಯೋ? ಬಾಲಕನನ್ನ ಮೈ ಮೇಲೆ ಎಲ್ಲ ಕೈಯಾಡಿಸಿ ಯಾಕೆ ಅಳ್ತೀಯೋ? ಅಳಬೇಡ, ನೀ ಅಳಾಕ್ ಹೋಗ್ಬೇಡ, ಸುಮ್ಮನಾಗ. ಯಾಕಂದ್ರೆ ನಿನ್ನೆ ಹೇಳಿದ್ನಲ್ಲ, ಹನಗಲ್ ಕುಮಾರಸ್ವಾಮಿಗಳವರು ಶಿವಯೋಗ ಮಂದಿರವನ್ನು ಯಾಕೆ ಸ್ಥಾಪನೆ ಮಾಡಿದ್ರು ಅಂದ್ರೆ, ಮಾತಾಡು ದೇವರನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು. ನೊಂದುಕೊಂಡು ಬಂದಿರತಕ್ಕಂಥ ಸಂಗಯ್ಯನಿಗೆ ಎದೆಯಲ್ಲಿ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಅಳಬೇಡ, ಸುಮ್ಮನೆ ಆಗು ನೀನು. ನಿನ್ನ ಮಗಗ ಈಗ ರೋಗ ಬಂದೈತಲ್ಲ, ಇದು ಕೊಲ್ಲೂ ರೋಗ ಅಲ್ಲ, ಇದು ರೋಗ ಕೊಲ್ಲಾಕ್ ಬಂದಿದ್ದ ರೋಗ ಅಲ್ಲ, ಇದು ಕಾಡೋ ರೋಗ ಅಷ್ಟ. ನೀನ್ ಇದ್ರ ಬಹಳ ತಪ್ಪು ತಿಳ್ಕೊಂಡಿ. ನಿನ್ನ ಮಗಗೆ ಏನಾಗಂಗಿಲ್ಲ, ಇದು ಕಾಡೋ ರೋಗ,
ಭಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇದನ್ನ ಡಾಕ್ಟರ್ ಅದನ್ನ ಹೇಳ್ಯಾರ್ರಿ, ಇದನ್ನ ಹೇಳ್ಯಾರ್ರಿ, ಆ ಪತ್ತೆ ಹೇಳ್ಯಾರ್ರಿ, ಈ ಪತ್ತೆ ಹೇಳ್ಯಾರ್ರಿ, ಇದನ್ನ ಯಾವುದು ನೀ ಮಾಡ್ಸಕ್ ಹೋಗ್ಬೇಡ. ನಾ ಹೇಳಿದ ಬಳಿಕ ನೀನು ತಿಳ್ಕೊಂಬಿಡು. ಇನ್ಮೇಲೆ ಅದನ್ನೇನು ತಲೆ ಕೆಡಿಸ್ಕೊಡುವ. ಕರ್ತೃ ಗದಿಗೆ ನಮಸ್ಕಾರ ಮಾಡು, ಈ ಭಸ್ಮ ತಗೋ, ಇದನ್ನ ದಿವಸ ಇವನಿಗೆ ಹಚ್ಚು, ಇವನಿಗೆ ಒಳ್ಳೇದಾಗ್ತದ, ಆರೋಗ್ಯವಂತ ಆಗ್ತಾನೆ ಅಂತ ಹೇಳಿ ತಿಳ್ಕೊಂಡು ಪೂಜ್ಯರ ಆಶೀರ್ವಾದ ಮಾಡಿ ಭಸ್ಮವನ್ನು ಅವನಿಗೆ ಕೊಟ್ಟು ಇದನ್ನ ದಿವಸ ಕುಸು. ಅವ ಏನು ಕೇಳ್ತಾನೆ ಅದ್ರ ಉಣ್ಣಾಕ್ ಕೊಡು. ಅವ ಏನು ಮಾಡ್ತಾನೆ ಅದನ್ನ ನೀ ಖುಷಿಯಿಂದ ನೋಡು ಅಂತಕ್ಕಂಥದ್ದು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಎಷ್ಟು ದಿನಗಳ ಕಾಲ ಎಲ್ಲಿ ಹೋದರೂ ಕೂಡ ಅವನಿಗೆ ಕಡಿಮೆ ಆಗದೆ ಇರತಕ್ಕಂಥ ಕಾಮಾಲೆ ರೋಗ ಯಾವಾಗ ಪೂಜ್ಯರು ಆಶೀರ್ವಾದ ಮಾಡಿ ಕಳಿಸ್ತಾರೆ, ದಿನ ಹೇಗೆ ಭಸ್ಮ ಹಚ್ಕೋತ ಬರ್ತಾನೆ, ಹಾಗಾಗಿ ಅವನಿಗೆ ಆರೋಗ್ಯ ಮತ್ತಷ್ಟು ಚೇತರಿಕೆ ಆಗ್ತದೆ. ಸ್ವಲ್ಪ ದಿನದಲ್ಲಿ ಅವನಿಗೆ ಅಂಟುಕೊಂಡಿರ್ತಕ್ಕಂಥ ಕಾಮಾಲೆ ರೋಗ ಎಲ್ಲವೂ ಕೂಡ ಮಾಯ ಆಗಿ ಹೋಗ್ತದೆ ಅಂತಕ್ಕಂಥದ್ದು ಇತಿಹಾಸ ವಿಜಯ ಮಹಾಂತ ಶಿವಯೋಗಿಗಳಲ್ಲಿ ಬರ್ತಕ್ಕಂಥದ್ದು. ಅದಕ್ಕೇ ಹೇಳೋದು ಮಹಾತ್ಮರಿಗೆ ಭವರೋಗ ವೈದ್ಯರು ಅಂತ ಕರೀತಕ್ಕಂಥದ್ದು. ಭವರೋಗ ವೈದ್ಯರು ಪೂಜ್ಯರು ಒಂದು ಸಾರಿ ಅವರ ಕರುಣಾ ದೃಷ್ಟಿಯಿಂದ ನೋಡಿದ್ರು ಅಂತಂದ್ರೆ, ಕರುಣೆಯಿಂದ ಅವರನ್ನು ಆಶೀರ್ವಾದ ಮಾಡಿದ್ರು ಅಂತಂದ್ರೆ ಇರ್ತಕ್ಕಂಥ ಎಲ್ಲ ರೋಗಗಳು ಕೇವಲ ದೇಹಕ್ಕತ್ತಿರ್ತಕ್ಕಂಥ ರೋಗಗಳಲ್ಲ, ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದು ಪೂಜ್ಯರಲ್ಲಿ ಇರ್ತಕ್ಕಂಥದ್ದು. ಅಂತ ಮಹಾನ್ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ವಿಜಯ ಮಹಾಂತ ಶಿವಯೋಗಿಗಳು. ಮುಂದೆ ಅಲ್ಲೇನೆ ಇರ್ತಕ್ಕಂಥ ಇನ್ನೋರ್ವ ಭಕ್ತರಿಗೆ ಇದೇ ರೀತಿಯಾಗಿರ್ತಕ್ಕಂಥ ಕಾಮಾಲೆ ರೋಗ ಬಂದಿರ್ತದೆ. ಅದೇ ಕರಡಿಯಲ್ಲಿ ಇನ್ನೊಬ್ಬರಿಗೆ ಕಾಮಾಲೆ ರೋಗಗಳು ಬಂದಿರ್ತದೆ. ಆ ಸಂದರ್ಭದಲ್ಲಿ ಆ ಪೂಜ್ಯರ ವಿಷಯಗಳು ಇವೆಲ್ಲವೂ ಕೂಡ ಗೊತ್ತಾಗ್ತದೆ. ಎಲ್ಲರೂ ಕೂಡ ಬೇರೆ ರೀತಿಯಿಂದ ಇದನ್ನು ಮಾಡಿದರೆ ಅಲ್ಲಿರ್ತಕ್ಕಂಥ ಒಬ್ಬರು ಬಹಳ ಚೆನ್ನಾಗಿ ಹೇಳ್ತಾರೆ, ನೋಡಪ್ಪ ಮತ್ತೆ ಹೋಗಿ ಅಜ್ಜರ ಹತ್ರ ನೀವು ಹೋಗಿ ಕೇಳೋದು ಮಾಡೋದು, ಅವ್ರಿಗೆ ಆಶೀರ್ವಾದ ತೆಗೆದುಕೊಂಡು ಬರ್ರಿ, ಬರೋ ಕಾಲಕ್ಕೆ ಹಂಗೆ ಬರಬೇಡ್ರಿ. ಅವರಿಗೆ ಭಸ್ಮ ಕೊಟ್ಟಿರಬೇಕು ಅಜ್ಜಾರು, ಆದರೆ ನೀವು ಬರೋ ಕಾಲಕ್ಕೆ ಹಂಗೆ ಬರಬೇಡ್ರಿ. ಅವ್ರು ಪಾದೋದಕ್ಕೆ ಇಸ್ಕೊಂಡು ಬಂದು ದಿನ ನೀವು ಸ್ನಾನ ಮಾಡುವ ಹೊತ್ನಾಗ ಅಲ್ಲಿ ಏನಾಗಿರ್ತದೆ ಅಂದರೆ ಅವರಿಗೆ ಕಾಮಾಲೆ ರೋಗದ ಜೊತೆಗೆ ಅವರಿಗೆ ಕ್ಷಯ ರೋಗ ಕೂಡ ಇರ್ತದೆ. ಕಾಮಾಲೆ ರೋಗದ ಜೊತೆಗೆ ಕ್ಷಯ ರೋಗ ಕೂಡ ಇರ್ತದೆ. ಅಂದರೆ ಕುಷ್ಠರೋಗ ಅಂತಕ್ಕಂಥದ್ದು ನಾವೇನು ಕರಿತೀವಲ್ಲ, ಹಾಗೆ ಕುಷ್ಠರೋಗ ಇರ್ತದೆ. ಅವರು ಪಾದೋದಕವನ್ನು ತೆಗೆದುಕೊಂಡು ಬಂದು ನೀವು ಮೈತುಂಬ ಅದನ್ನು ದಿವಸ ನೀವು ಸ್ನಾನ ಮಾಡ್ರಪ್ಪ, ನಿಮಗೆ ಆ ಎಲ್ಲ ಕುಷ್ಠರೋಗ ಹೋಗ್ತದೆ ಅಂತಕ್ಕಂಥ ಯಾರೋ ತಿಳುವಳಿಕೆವಂತರು ಹೇಳ್ತಾರೆ. ಪೂಜ್ಯರ ಹತ್ರ ಬಂದು ಇಲಕಲ್ ವಿಜಯ ಮಹಾಂತ ಶಿವಗಳವ್ರ ಹತ್ರ ಪಾದೋದಕ ತೆಗೆದುಕೊಂಡು ಅವರು ದಿವಸ ಸ್ನಾನ ಮಾಡೋ ಕಾಲಕ್ಕೆ ಆ ಸ್ನಾನದ ಪಾದೋದಕದಿಂದ ಸ್ನಾನ ಮಾಡ್ತಾ ಇದ್ರು. ರುದ್ರಾಕ್ಷಿಯನ್ನು ಹಾಕೊಳ್ಳೋಕೆ ಕೊಡ್ತಾರೆ. ಆ ರುದ್ರಾಕ್ಷಿಯ ನೀರು ದೇಹದ ಮೇಲೆ ಈ ಎಲ್ಲ ಕುಷ್ಠರೋಗಗಳು ಮಾಯ ಆಗಿ ಹೋಗ್ತದೆ ಅಂತಕ್ಕಂಥದ್ದು ಕೂಡ ಅಜ್ಜರಲ್ಲಿ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದು, ಅಜ್ಜರ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದು. ನಂಬಿಕೆ ಇಟ್ಟು ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸಿದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೋಗಗಳು ಕೂಡ ಹೋಗಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ಅನ್ನೋದನ್ನ ಮುಂದೆ ಇದೇ ಥರದಲ್ಲಿ ಭಕ್ತರ ಏಳಿಗೆಗಳನ್ನು, ಭಕ್ತರ ಉದ್ಧಾರಕ್ಕೋಸ್ಕರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಾಮಗಡ್ಡಿ ಅಂತಕ್ಕಂಥ ಒಂದು ಊರು, ಅಲ್ಲಿ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಮಠ ಇರ್ತಕ್ಕಂಥದ್ದು. ರಾಮಗಡ್ಡಿಯ ಮಠ ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಪರಂಪರೆಯನ್ನು ಉಳ್ತಕ್ಕಂಥ ಮಠ ಅದು. ಆ ಮಠದ ಮಹಾಸ್ವಾಮಿಗಳವರು ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ರಾಮಗಡ್ಡಿ ಅಂತ. ಆ ಮಠದ ಸ್ವಾಮಿಗಳು ಕಾರಣಾಂತರದಿಂದ ಅವರು ಬೇಗನೆ ಲಿಂಗೈಕ್ಯರಾಗಿ ಹೋಗ್ತಾರೆ. ಯಾವಾಗ ಸ್ವಾಮಿಗಳು ಲಿಂಗೈಕ್ಯರಾಗ್ತಾರೆ, ಅಲ್ಲಿ ಎರಡು ಒಟುಗಳನ್ನು ಮರಿದೇವರನ್ನಾಗಿ ಅವ್ರು ಏನೋ ಕಲೀಲಿಕ್ಕೆ ಕಳಿಸಿರ್ತಕ್ಕಂಥದ್ದು. ಯಾವುದೇ ಇಂಥ ಸಂದರ್ಭ ಬಂದಾಗ ಅಕಸ್ಮಾತ್ ಅವರು ಗುರುತಿಸದೆ ಹೋದ್ರೆ, ಅವರು ಹೇಳಿ ಹೋಗದೆ ಇದ್ರೆ, ಯಾರು ಭಕ್ತರ ಮುಂದೆ ಮಾತಾಡದೆ ಇದ್ರೆ ಈ ಗೊಂದಲಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ಕೂಡ ಸ್ವಲ್ಪ ಸಂಪತ್ತಿನ ಮಠ ಇತ್ತು ಅಂತಂದ್ರೆ, ಬಡೂರು ಮಠ ಇದ್ರೆ ಯಾರು ಗುದ್ದಾಡಕ್ಕೆ ಹೋಗಂಗಿಲ್ಲ, ಯಾರು ಅದ್ರ ಹತ್ತಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಮತ್ತೆ ಕೊಟ್ಟು ನಡೆಸ್ಬೇಕಾಗತ್ತಲ್ಲ. ಎಲ್ಲಿ ಸಂಪತ್ತು ಇರ್ತದ್ರಲ್ಲ ಅಲ್ಲಿ ನಂದು ಒಂದಿಷ್ಟು ಇರ್ಲೆ, ನಂದು ಒಂದಿಷ್ಟು ನಡಿಲೆ, ಅದಕ್ಕೊಂದಿಷ್ಟು ಮಂದಿ ತಯಾರ ಇರ್ತಾರೆ. ಅದು ಭಕ್ತರು ಆಗಿರ್ಬೋದು ಅಥವಾ ಅವ್ರ ತಲೆಯಾಗಿ ತುಂಬಾಕ್ ಸ್ವಾಮಿಗಳು ಆಗಿರ್ಬೋದು, ಅದಕ್ಕೆ ರೆಡಿನೇ ಇರ್ತಾರೆ ಒಂದಿಷ್ಟು ಮಂದಿ. ಸಂಪತ್ತಿನ ಮಠ ಆಗಿರೋದ್ರಿಂದ ಪೂಜ್ಯರಿಗೆ ಈ ಗೊಂದಲವನ್ನ ಮಾಡಿ ಅವ್ರು ಲಿಂಗೈಕ್ಯರಾಗಿ ಬಿಡ್ತಾರೆ. ಅಂದ್ರೆ ಗೊಂದಲ ಅಂತಂದ್ರೆ ನಿಶ್ಚಯವಾಗಿ ಏನು ಮಾಡಿರಂಗಿಲ್ಲ, ಇವರ ಮರುದೇವರು ಅಂತೇಳಿ ಏನೋ ಒಂದು ಕಲೀಲಿ ಅಂತಕ್ಕಂಥ ಕಾರಣದಿಂದ ಇಬ್ಬರನ್ನು ಕೂಡ ಬಿಟ್ಟಿರ್ತಾರೆ. ಅವರು ಲಿಂಗೈಕ್ಯರಾದ ಬಳಿಕ ಅವರಿಬ್ಬರೂ ಕೂಡ ನನಗೆ ಮಾಡಬೇಕು ಅಂತ ಬಂದಾಗ ಭಕ್ತರು ಅವ್ರು ಹೇಳ್ತಾರೆ, ನೋಡ್ರಪ್ಪ ಈಗ ಇವ್ರನ್ನ ಮಾಡಿದ್ರೆ ಈ ತಂಡಕ್ಕೆ ಕೋಪ ಬರ್ತದೆ, ಜಗಳಾಡ್ತಾರೆ, ಇವರನ್ನು ಮಾಡಿದ್ರೆ ಈ ತಂಡಕ್ಕೆ ಕೋಪ ಬರ್ತದೆ ಅಂತಕ್ಕಂಥ ಕಾರಣದಿಂದ ಕೆಲವೊಂದಿಷ್ಟು ಜನ ಬುದ್ಧಿವಂತ ಭಕ್ತರು ಹೇಳ್ತಾರೆ,
ಈ ನಾಡಿನೊಳಗೆ ಬಹಳ ದೊಡ್ಡ ತಪಸ್ವಿಗಳು, ಬಹಳ ನಿಷ್ಠುರವಾದಿಗಳು, ಬಹಳ ಉಗ್ರ ತಪಸ್ವಿಗಳು ಯಾರು ಅಂದ್ರೆ ಅದು ಇಲ್ಕಲ್ ವಿಜಯ ಮಹಾಂತ ಶಿವಯೋಗಿಗಳವರು ಇದ್ದಾರೆ. ಅವ್ರ ಹತ್ರ ನಾವೆಲ್ಲರೂ ಕೂಡ ಹೋಗೋಣ. ಅವರು ಈ ರಾಮಗಡ್ಡಿ ಮಠದ ಏನು ಈ ಸಮಸ್ಯೆ ಇದೆ, ಒಟ್ಟುಗಳನ್ನು ಬಿಡ್ತಕ್ಕಂಥದ್ದು, ಮುಂದಿನ ಸ್ವಾಮಿಗಳನ್ನು ಬಿಡ್ತಕ್ಕಂಥ ಸಮಸ್ಯೆ ಏನಿದೆ, ಇದಕ್ಕೆ ಪರಿಹಾರ ಯಾರು ಅಂದ್ರೆ ಅದು ವಿಜಯ ಮಹಾಂತ ಶಿವಯೋಗಿಗಳು ಅಂತೇಳಿ ತಿಳ್ಕೊಂಡು ಅಲ್ಲಿ ಒಂದಿಷ್ಟು ಜನ ಹಿರಿಯರು ಎಲ್ಲರೂ ಕೂಡ ಇಲ್ಲಿ ವಿಜಯ ಮಹಾಂತ ಶಿವಯೋಗಿಗಳವ್ರ ಹತ್ರ ಬರ್ತಾರೆ. ವಿಜಯ ಮಹಾಂತ ಶಿವಯೋಗಿಗಳವ್ರ ಹತ್ರ ಬಂದು ಹೇಳ್ತಾರೆ, ಬುದ್ಧಿ ಇಂಥ ಸ್ವಾಮಿಗಳವರು ಅವ್ರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು, ಆದರೆ ಇಬ್ಬರು ಮರಿದೇವರು ನಾನು ಆಗಬೇಕು ಅಂತ ಹೇಳಿ ಗೊಂದಲದಲ್ಲಿ ಇದ್ದಾರೆ. ನಮ್ಮನ್ನೆಲ್ಲರೂ ಕೂಡ ಭಕ್ತರನ್ನು ಗೊಂದಲ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಇದನ್ನು ತಾವು ಪರಿಹಾರ ಮಾಡಬೇಕು ಅಂತೇಳಿ ಭಕ್ತರೆಲ್ಲರೂ ಕೂಡ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ರಾಮಗಡ್ಡಿಗೆ ಬರ್ತಾರೆ. ಆ ಮಠದ ವೈಭವವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಅವರ ಇಬ್ಬರ ಎಲ್ಲೇ ಉದುರು ಕಡ್ಡಿ ಹಚ್ಚಿದಿರಿ, ಇಬ್ಬರ ಏನು ಒಟ್ಟುಗಳನ್ನು ಮುಂದೆ ಕೂರಿಸ್ಕೊಂಡು ಆ ಭಕ್ತರನ್ನು ಎಲ್ಲರನ್ನೂ ಕೂಡ ಕೂರಿಸ್ಕೊಂಡು ಅವರ ಜೊತೆಯಲ್ಲಿ ಒಂದಿಷ್ಟು ಮಾತುಗಳನ್ನು ಮಾತಾಡ್ತಾರೆ. ಅದರಲ್ಲಿ ಇಬ್ಬರನ್ನದ್ರೊಳಗೆ ಒಬ್ಬರನ್ನ ಆ ಮಠಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ಪರಂಪರೆ ಇರ್ತಕ್ಕಂಥ ಮಠ. ಅದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ ಸಂದರ್ಭದಲ್ಲಿ ನಂದೇ ಆಗಬೇಕು ಅಂತ ನಡಿಬಾರ್ದು. ಇಲ್ಕಲ್ ವಿಜಯ ಮಹಾಂತ ಶಿವಯೋಗಿಗಳು ಆ ಕೆಲಸ ಮಾಡಿರ್ತಕ್ಕಂಥ ಭಕ್ತರ ಅಭಿಪ್ರಾಯ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಆ ಒಟ್ಟುಗಳಲ್ಲಿ ಇರ್ತಕ್ಕಂಥ ತಾಕತ್ತನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಆ ಏನು ಒಟ್ಟುಗಳಿದ್ದಾರೆ ಅವರು ಯಾವ ವಿಚಾರದಲ್ಲಿದ್ದಾರೆ, ಅವರು ಹೇಗಿದ್ದಾರೆ ಅನ್ನೋದನ್ನು ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.